ಮಾಡಬಾರ್ದು. ಇಲ್ಲ, ಈಗ ಆಲ್ರೆಡಿ ನಾವು ಹೆಲ್ತಿಯಾಗಿ ಚೆನ್ನಾಗಾದ್ವಲ್ಲ, ಬ್ಯಾಕ್ ಟು ನಾರ್ಮಲ್ ಅಂತ ನಾವು ಏನು ಮಾಡೋ ಯೋಚನೆ ಇರಲಿಲ್ಲ. ಯೋಚನೆನೇ ಇರಲಿಲ್ಲ. ಆ ಮಾರ್ಕೆಟಿಗೆ ಬಿಡುವ ಮಧ್ಯದಲ್ಲಿ ಏನು ತಯಾರಿ ಮಾಡಿದ್ರಿ? ಅಂದರೆ ಅದರ ಪೌಡ್ರು ಗುಳಿಗೆ ಗಟ್ಟಬಾರ್ದು ಅಂತೇನಾದರೂ, ಅಥವಾ ನೀವು ಪ್ರಿಸರ್ವೇಟಿವ್ ಹಾಕ್ತಿದ್ದೀರಾ, ಏನು ಕತೆ? 1 ಸ್ಪೂನ್ ಆಫ್ ಜಾಗರಿ ಪೌಡರ್ ಹಾಕ್ಕೊಳ್ಳೋದು. ಕ್ಷಣ ಮಾತ್ರದಲ್ಲಿ ತಯಾರಿಸುವುದಲ್ಲದೆ ದಿನಬರಿ ಉತ್ಸಾಹ ಮತ್ತು ಎನರ್ಜಿಯಿಂದ ತುಂಬಿರುವ ಈ ಪೇಯ ದಿನವಿಡೀ ನಿಮ್ಮನ್ನು ಉತ್ಸಾಹದಿಂದ ಆರೋಗ್ಯದಿಂದ ಇಡುವ ಪೇಯ. ಕ್ಷಣ ಮಾತ್ರದಲ್ಲಿ ತಯಾರಿಸಬಹುದಾದ ಆಹಾರ ಮಿನಿಟ್ ಮಾಲ್ಟ್. ನೋಡಿ ಸ್ನೇಹಿತರೆ, ನಾನು ಈ ದಿನ ಮಿನೆಟ್ ಮಾಲ್ಟಿಂದ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು 2 ಸ್ಪೂನ್ಸ್ ಆಫ್ ಘೀ ತೊಗೊಂಡಿದ್ದೀನಿ. ಇದನ್ನು ಹೀಟ್ ಮಾಡ್ಕೊಳ್ತೀನಿ. ಇದು ಈಗ ಕಾದಿದೆ. ಇದು ಇದಕ್ಕೆ ನಾನು 4 ಸ್ಪೂನ್ಸ್ ಆಫ್ ಜಾಗರಿ, ಆರ್ಗಾನಿಕ್ ಜಾಗರಿ ತೊಗೊಳ್ತೀನಿ. ಎಲ್ಲ ವಿಧ ವಿಧವಾದ ಡ್ರೈ ಫ್ರೂಟ್ಸ್, ನಟ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮಿನೆಟ್ ಮಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಥರ ಮಿಕ್ಸ್ ಮಾಡ್ಕೊಳ್ಳೋದಷ್ಟು. ಸ್ವಲ್ಪ ಬೆಲ್ಲ ಮತ್ತು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ತುಪ್ಪ ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೆ. ಈಗ ನೋಡಿ, ಲಡ್ಡು ರೆಡಿ. ರೆಡಿ ಟು ಈಟ್. ಮಿನಿಟ್ ಮಾಲ್ಟ್ ಲಡ್ಡು ರೆಡಿ. ಫ್ರೆಂಡ್ಸ್ ನೋಡಿ, ನಾನು ಇದು ಲಡ್ಡು ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ದೆ. ಈಗ ಇದೇ ಹಿಟ್ಟಲ್ಲಿ ನಾನು ಹೇಗೆ ಕುಕ್ಕೀಸ್ ಮಾಡ್ಬೋದು ಅಂತ ತೋರಿಸ್ತೀನಿ.
ಇದು ನೀವು ಜಾಗರಿ ಹಾಕೋ ಜಾಗರಿ ಬದಲಾಗಿ ನೀವು ಬ್ಲ್ಯಾಕ್ ಮಿರ್ಚಿ ಪೌಡರ್, ಕರಿಮೆಣಸಿನ ಪುಡಿ ಮತ್ತು ಉಪ್ಪು ಹಾಕಿ ಕೂಡ ನೀವು ಇದು ಲಡ್ಡು ಕೂಡ ಕರಿಮೆಣಸು ಮತ್ತು ಜಾಗರಿ ಹಾಕಿ ತಯಾರಿಸ್ಬೋದು. ಹಾಗೆಯೇ ಕುಕ್ಕೀಸನ್ನು ಇದು ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕಿ ತಯಾರಿಸ್ಬೋದು. ಇದು ಮಾಡಲು ಸುಲಭ ನೋಡಿ. ಲಡ್ಡು ನಾನು ಜಸ್ಟ್ 1 ಮಿನಿಟಲ್ಲಿ ರೆಡಿ ಮಾಡಿದೆ. ಹಾಗೆಯೇ ಇದು ಕುಕ್ಕೀಸು ಕೂಡ ಜಸ್ಟ್ 1 ಮಿನಿಟಲ್ಲಿ ನೀವು ರೆಡಿ ಮಾಡ್ಬೋದು. ಅಲ್ಲಿ ಗೆಸ್ಟ್ ಬಂದರು ಅಂದರೆ ನೀರು ಕೊಡೋದಕ್ಕಿಂತ ಬೇಗ ನಾವು ಈ ಲಡ್ಡನ್ನ ಮತ್ತು ಕುಕ್ಕೀಸ್ ರೆಡಿ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ನೀವು ಟ್ರೈ ಮಾಡಿ. ತುಂಬ ಪೋಷಕಾಂಶಗಳು ಕುಕ್ಕೀಸ್. ಇದು ಮೈದಾ ಮತ್ತು ಏನೇನೋ ಡಾಲ್ಡಾ ಆ ಥರ ಎಲ್ಲ ಇಲ್ಲ. ಇದು ತುಂಬ ಟೇಸ್ಟಿ ಮತ್ತು ಎಮ್ಮಿ ಪೌಷ್ಟಿಕಾಂಶ ಭರಿತ ಲಡ್ಡು ರೆಡಿ. ಈಗ ನೋಡಿ, ನಾನು ಮೈಕ್ರೋವೇವ್ನ ಇದು ಬೇಕಿಗೆ ಇಟ್ಕೊಳ್ತಾ ಇದ್ದೀನಿ. 150 ಡಿಗ್ರಿ ಸೆಲ್ಸಿಯಸ್ಗೆ ಮೈಕ್ರೋವೇವ್ ರೆಡಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಸೈಡ್ ಇದನ್ನು ಜಸ್ಟ್ 2 ಮಿನಿಟ್ಸ್ ಇಡ್ತೀನಿ ನೋಡಿ ಫ್ರೆಂಡ್ಸ್. 2 ಮಿನಿಟ್ಸ್ ಬೇಕಿಲ್ಲ, ಜಸ್ಟ್ 1.5 ಮಿನಿಟ್ಸ್ಗೆ ರೆಡಿ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನಾನೀಗ ಕುಕ್ಕೀಸ್ ರೆಡಿಯಾಗಷ್ಟರಲ್ಲಿ ಒಂದು ಸರ್ವಿಂಗ್ ಬೌಲ್ ರೆಡಿ ಮಾಡಿಕೊಂಡೆ. ಈಗ 1 ನಿಮಿಷ ಆಯಿತು. ವಿ ಹ್ಯಾವ್ ಟು ವೆಯ್ಟ್ ಜಸ್ಟ್ 30 ಮಿನಿಟ್ಸ್. ಜಸ್ಟ್ 1.5 ಮಿನಿಟಲ್ಲಿ ಇದು ರೆಡಿ ಆಗುತ್ತೆ ಕುಕ್ಕೀಸ್ ಅಷ್ಟೇ. ಈಗ ನೋಡಿ, ನಾನು ಇದು ಆಫ್ ಮಾಡ್ತೀನಿ. ಜಸ್ಟ್ ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಈ ಬೌಲ್ಗೆ ತಕ್ಕೋಬೋದು. ಸರಿ.
ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಕಪ್ಪು ಮೆಣಸಿನ ಪುಡಿ ಮತ್ತು ಉಪ್ಪಿನಿಂದಲೂ ಲಡ್ಡು ಮತ್ತು ಕುಕ್ಕೀಸ್ ಮಾಡ್ಕೊಳ್ಬಹುದು. ಈಗ ಕೆಲವನ್ನ ನಾನು ನಿಮ್ಮ ಯಜಮಾನ್ರ ಹತ್ರ ಕೇಳ್ತೇನೆ, ಯಾಕೆಂದರೆ ಒಬ್ಬ ವೈದ್ಯನಾಗಿ ಅವರು ಇದನ್ನು ಎಷ್ಟರ ಮಟ್ಟಿಗೆ ಸರ್ಟಿಫೈ ಮಾಡ್ತಾರೆ ಮತ್ತು ಇದರ ಅನುಭವ ಏನು ಅಂಥೇಳಿ. ಯಾಕೆಂದರೆ ಸಾವಿನ ಒಂದು ದವಡೆಯನ್ನು ಟಚ್ ಮಾಡಿ ಅವರು ಈಚೆ ಬಂದವರು. ಇದು ಈಗ ನೀವು ಒಂದು ಮಿನಿಟ್ ಅಂತಂದ್ರಿ. ಹಾಗಾದರೆ ಮಾರ್ಕೆಟಲ್ಲಿ ಈಗಾಗಲೇ ಇರುವಂಥ ಕೆಲವು ಮಿಲೆಟ್ಸ್ಗಳು ಇತ್ಯಾದಿಗಳೇನಿದೆ ಅದರಲ್ಲಿ ನಿಮ್ಮದೇನು ಭಿನ್ನ? ನಮ್ದು ವಿಭಿನ್ನ ಏನಂದರೆ, ಆಲ್ರೆಡಿ ನಾನು ಇದುವರೆಗೂ ಮಾರ್ಕೆಟಲ್ಲಿ ತುಂಬಾ ಫೇಮಸ್ ಆಗಿರೋ ಮಿಲೆಟ್ಸ್ಗಳನ್ನೆಲ್ಲ ಕಂಪೇರ್ ಮಾಡೆಲ್ಲ ನೋಡಿದ್ದೀನಿ. ನಮ್ಮದು ಲ್ಯಾಬ್ ರಿಪೋರ್ಟ್ಸ್ ಏನಿದೆ ಅವ್ರದಕ್ಕೂ ಎಂಟರ್ಲಿ ಡಿಫ್ರೆಂಟೇ ಇದೆ. ಇದರಲ್ಲಿ ಹೈಯೆಸ್ಟ್ ಕ್ಯಾಲ್ಶಿಯಂ, ಐರನ್, ಫೈಬರ್ ಪ್ರತಿಯೊಂದೂ ಇದರಲ್ಲಿ ಹೈಯೆಸ್ಟ್ ಇರೋದು ನಮ್ಮದು ಸ್ಪೆಷಾಲಿಟಿ. ಜೊತೆಗೆ ಬೇರೆಯವ್ರದ್ದೆಲ್ಲ ಗಂಜಿ ರೂಪದಲ್ಲಿ ಮಾಡ್ಕೊಳ್ಬಹುದಾದ ಆಹಾರ. ಇದು ನಮ್ಮದು ಕ್ಷಣ ಮಾತ್ರದಲ್ಲಿ ತಯಾರಿಸ್ಬೋದು. ಹೇಗೆಂದರೆ ಜಸ್ಟ್ ನೀವು ಬಾಯಲ್ಲಿ ಹಾಲು ತೊಗೊಳ್ಳಿ, ಜಸ್ಟ್ ಪೌಡರ್ ಹಾಕೊಂಡು ಹಾಲು ಸ್ಪೂನ್ ಥರ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇದು ತುಂಬ ಜನಕ್ಕೆ ಉಪಯೋಗ ಬರುತ್ತೆ. ವಯಸ್ಸಾದವರು ಆಗಲಿ, ಪಿ ಜಿನಲ್ಲಿರೋಂಥ ಮಕ್ಕಳಾಗಲಿ, ಜಸ್ಟ್ ಒಂದು ಮಗು ಕೂಡ ಒಂದು ಹಾಲನ್ನು ಬಿಸಿ ಮಾಡ್ಕೊಂಡ್ರೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಕೆಲ್ಸಕ್ಕೆ ಹೋಗೋ ಇವರು ಆಗಲಿ, ಮತ್ತು ಅಡುಗೆ ಮಾಡಲೇ ಬೇಜಾರು, ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವರು ಕ್ಷಣ ಮಾತ್ರದಲ್ಲಿ ತಯಾರಿಸ್ಕೊಂಡು ತಗೋಬೋದು. ಇನ್ನೊಂದೇನೆಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ, ಮತ್ತು ಒಂಥರ ಎನರ್ಜಿ ಡ್ರಿಂಕ್ ಥರನೂ ತಗೋಬೋದಾ ಇದನ್ನು? ಹಾಂ, ಎನರ್ಜಿ. ಇಡೀ ದಿವಸ ನಿಮಗೆ ಎನರ್ಜಿ ಇರುತ್ತೆ. ಒಂದು ಸಾರಿ ಕುಡಿದ್ರೆ ಇಡೀ ದಿವಸ ನೀವು ಉತ್ಸಾಹದಿಂದ ಇರ್ಬೋದು. ಮತ್ತು ಇದು ಹಾಲಲ್ಲಿ ಬಿಸಿ ನೀರಿಗೆ ಹಾಕಿ ಏನೋ ಸ್ಪೂನಲ್ಲಿ ಕಾಡಬೇಕಾ ಅಥವಾ ಹೆಂಗೆ, ಅದು ಗುಳಿಗೆ ಕಟ್ತದ ಹೇಗೆ? ಇದು ಬಿಸಿ ನೀರಲ್ಲಿ ಹಾಕೋದಕ್ಕಿಂತ ಹಾಲಲ್ಲಿ ಹಾಕಿದ್ರೆ ನಿಮಗೆ ಮೋರ್ ಟೇಸ್ಟಿ ಆ್ಯಂಡ್ ಎನರ್ಜಿ. ಮತ್ತು ಅದು ಕನ್ಸಿಸ್ಟೆನ್ಸಿಗೆ 100% ಕರೆಕ್ಟಾಗಿ ಬರೋದು ಹಾಲಿನಲ್ಲಿ. ಒಂದು ಲೋಟಕ್ಕೆ ಎಷ್ಟು ಸ್ಪೂನ್ ಹಾಕಬೇಕು? ಅದು 15 grams ಆಫ್ ಪೌಡರ್ ಫಾರ್ 250 ml ಆಫ್ ಮಿಲ್ಕ್. ಹೌದಾ? ಮತ್ತು ಆ್ಯಸ್ ಪರ್ ಟೇಬಲ್ ಸ್ಪೂನ್ ರೀತಿಯಲ್ಲಿ ಹೇಳೋದಿದ್ರೆ ಏನು ಹೇಳ್ತೀರಿ? ನಾವು ಊಟ ಮಾಡುವ ಸ್ಪೂನ್, ಅದರಲ್ಲಿ 1 ಸ್ಪೂನ್ ಹಾಕ್ಕೊಳ್ಳೋದು, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳೋದು, ಮತ್ತು ಅದೆರಡನ್ನು ಮಿಕ್ಸ್ ಮಾಡಿದ ನಂತರ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೂನು ಒಂದು ಲೋಟ ಹಾಲಿಗೆ ಸಾಕಾಗುತ್ತಾ? ಸಾಕಾಗುತ್ತೆ. ಮತ್ತು ಹಾಲು ಕುಡಿ ಇಷ್ಟ ಇಲ್ಲ ಮತ್ತೇನೋ ಅಲರ್ಜಿ ಇರೋರು ಅವರು ಕುಕ್ಕೀಸ್ ಮಾಡ್ಕೊಂಡು ತಿನ್ಬೋದು, ಮತ್ತು ಲಡ್ಡು ಮಾಡ್ಕೊಂಡು ತಿನ್ಬೋದು. ಅದನ್ನು ಕ್ಷಣ ಮಾತ್ರದಲ್ಲೇ ಮಾಡ್ಬೋದು. ಲಡ್ಡು ಮಾಡೋದಕ್ಕೆ ಬೇರೆ ಮನೆಯಲ್ಲಿ ಮಾಡಬೇಕಾದ್ರೆ ಮತ್ತೆ ಹುರಿಬೇಕು, ಮತ್ತೇನೇನೋ ಅದು ಎಲ್ಲ ಸಾಮಾನುಗಳನ್ನು ಹೊಂದಿಸ್ಕೋಬೇಕು. ಇದರಲ್ಲಿ ಅದೇನಿಲ್ಲ, ನಮ್ಮ ರೆಡಿ ಪ್ರಾಡಕ್ಟ್ ತೊಗೊಳೋದು, ಬೆಲ್ಲ ಮತ್ತು ತುಪ್ಪ ಹಾಕಿ ಕಲಿಸ್ಕೊಂಬಿಟ್ಟು ಕಟ್ಬಿಡೋದು. ಜಸ್ಟ್ 2 minutes ಎಲ್ಲ ಹೋಗುತ್ತೆ. ಹಾಗೆಯೇ ಕುಕ್ಕೀಸ್ ಕೂಡ 2 minutes ಬಿಡ, 1.5 minute ಕುಕ್ಕೀಸ್ ರೆಡಿ. ನಾವು ಮಾಡಿ ತೋರಿಸ್ತೀರಿ ನೀವು ಬೇಕಾದ್ರೆ? ಮತ್ತು ಯಾವ ರೀತಿ ಇದನ್ನೆಲ್ಲ ಮಾರ್ಕೆಟ್ ಮಾಡಬೇಕು ಅಂತ ಹೊರಟಿದ್ದೀರಿ? ಆ ಪ್ರಾಸೆಸ್ಸಿನಲ್ಲಿ ಎಲ್ಲಿದ್ದೀರಿ, ಹೇಗಿದ್ದೀರಿ? ಮಾರ್ಕೆಟಿಗೆ ಈಗಾಗಲೇ ಬಂದ್ ಆಗೋಗಿದೆ. ಈಗ ನಾವು ಮಾರ್ಕೆಟಿಗೆ ಹೋಗಲೇಬೇಕು, ನಾವು ಮಾಡಲೇಬೇಕು ಅಂತ ಈಗ ವೆಬ್ಸೈಟ್ ನಮ್ದಿದೆ. ಜೊತೆಗೆ ಸ್ವಲ್ಪ ಅಡ್ವರ್ಟೈಸ್ಮೆಂಟು ಆಲ್ರೆಡಿ ಮೋರ್ ದೆನ್ 2,000-3,000 ಪೇಷಂಟ್ಸೇ ಇದ್ದಾರೆ ನಮಗೆ ಅವ್ರ ಪರಿಚಯದಿಂದ. ಮತ್ತು ಅವರು ಬೇರೆಯವ್ರಿಗೆ ಮೌತ್ ಆ ಥರನೂ ಸೇಲ್ ಆಗುತ್ತೆ. ಮತ್ತು ಮಾರ್ಕೆಟಿಗೆ ಬೇಕಾದೆಲ್ಲ ನಡೀತಾ ಇದೆ. ಯಾವುದೋ ದೊಡ್ಡ ಕಂಪನಿ ಒಟ್ಟಿಗೆ ನೀವು ಟೈಪ್ ಆ ಥರದ್ದು? ಸುಮಾರು ಕಂಪನಿಗಳು ಈಗಾಗಲೇ ಬಂದ್ಬಿಟ್ಟಿದ್ದಾರೆ. ನಮ್ಮ ಪ್ರಾಡಕ್ಟ್ ಆಲ್ರೆಡಿ ಯೂಸ್ ಮಾಡಿರೋರು ಕಾಮೆಂಟ್ಸ್ ಕೇಳಿಬಿಟ್ಟು ಸುಮಾರು ಜನ ಬಂದ್ಬಿಟ್ಟಿದ್ದಾರೆ, ನಮಗೆ ಕೊಡಿ ಅಂತ. ಒಬ್ಬ ಗೃಹಿಣಿಯಾಗಿ ಈ ಥರದ ಪ್ರಾಡಕ್ಟನ್ನು ಮಾಡಿ ಈಗ ದೊಡ್ಡ ಮಟ್ಟದ ಮಾರ್ಕೆಟಿಂಗ್ ಮಾಡುವಂಥ ಕಂಪನಿಗಳು ನಿಮ್ಮೊಟ್ಟಿಗೆ ಈಗ ಬಂದಿರೋದು, ತಗೊಂಡವರು ಜನಗಳು ಅದನ್ನು ಅನುಭವಿಸಿ ಭಾಳ ಅದ್ಭುತವಾಗಿ ಪ್ರತಿಕ್ರಿಯಿಸಿರೋದು, ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತದೆ ನಿಮ್ಗೆ? ತುಂಬಾನೇ ಹೆಮ್ಮೆ ಅನ್ಸುತ್ತೆ. ನನಗೆ ಹೆಮ್ಮೆ ಅಂತ ಹೇಳಿ, ಏನಕ್ಕೆ ಹೆಮ್ಮೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಾವಿರಾರು ಜನಕ್ಕೆ ಇದರಿಂದ ಉಪಯೋಗ ಆಗುತ್ತಲ್ಲ. ಆರೋಗ್ಯನೂ ಸರಿಪಡಿಸ್ಕೋಬೋದು, ಅದರಲ್ಲಿ ಅಷ್ಟೊಂದು ಪೋಷಕಾಂಶಗಳು ಭಂಡಾರನೇ ಇದೆ. ಜೊತೆಗೆ
ಹ್ಮ್, ಎಷ್ಟೋ ಜನ ಈ ಫುಡ್ ಮಾಡ್ಕೊಳ್ಳೋದಕ್ಕೆ ಸಮಯ ತುಂಬ ಹಿಡಿಯುತ್ತೆ. ಮಾಡ್ಕೊಳ್ಳೋರು ಯಾರು ಅಂತ ಮತ್ತೆ ಹೋಟೆಲಲ್ಲಿ ತೋರಿಸ್ಕೊಂಡು ತಿಂತಾರೆ. ಅಂಥವ್ರಿಗೆಲ್ಲ ಈ ಕ್ಷಣ ಮಾತ್ರದಲ್ಲಿ ಮಾಡ್ಕೊಬೋದಲ್ಲ, ಅದೊಂದು ತುಂಬ ಹೆಮ್ಮೆ ಅನ್ಸುತ್ತೆ. ಇಷ್ಟು ಬೇಗ ಮಾಡ್ಕೊಳ್ಳೋ ಡ್ರಿಂಕ್ಸ್ ಇದುವರೆಗೂ ಯಾರು ತಂದೇ ಇಲ್ಲ. ಅದು ನಾನು ಪಡ್ತಿದ್ದೀನಲ್ಲ ಅನ್ನೋದೊಂದು ಖುಷಿ ಇದೆ. ಜೊತೆಗೆ ಸಮಾಜಕ್ಕೊಂದು ಉತ್ತಮ ಕೊಡುಗೆ ನನ್ನ ಕಡೆಯಿಂದನೂ ಹೋಗ್ತಾ ಇದೆಯಲ್ಲ ಅನ್ನೋದೊಂದು ಖುಷಿ ಇದೆ. ಬೇರೆ ಗೃಹಿಣಿಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮದೇ ಆದಂಥ ಒಳಗಿನ ಶಕ್ತಿಯನ್ನು, ಪ್ರತಿಭೆಯನ್ನು, ನಿಮ್ಮದೇ ಅಡುಗೆ ಮನೆಯಲ್ಲಿದ್ದೇನೆ ಅನ್ನುವಂಥ ಕೀಳರಿಮೆಯನ್ನು ಬಿಟ್ಟು ನಿಮ್ಮ ಅಡುಗೆ ಮನೆಯೇ ಮುಂದೊಂದಿನ ಬಹಳ ದೊಡ್ಡ ಒಂದು ಸಮಾಜಕ್ಕೆ ಪಾಠ ಆಗುವ, ಮಾರ್ಗದರ್ಶನ ಆಗುವ ಏನೋ ಒಂದು ವಿಷಯವಾಗಿ ಅದು ಹೊರಹೊಮ್ಮೋದು, ಆ ದಿಕ್ಕಿನಲ್ಲಿ ಏನಾದರೂ ಕೆಲಸ ಮಾಡಿ ಅಂತ ಹೇಳ್ತೀರಾ? ಯಾಕೆಂದರೆ ನೀವು ಹಾಗೆ ಮಾಡಿದ್ದೀರಿ ಈಗ. ಹಾಂ, ಡೆಫಿನೆಟ್ಲಿ. ನಾವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಮಹಿಳೆ 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 ಅಂತ ಏನು ಮಹಿಳೆ ನೀನೇನು ಮಾಡೋದಕ್ಕಾಗೋದಿಲ್ಲ, ನೀನು ಮನೇಲಿ ಕೂತ್ಕೋ ಅನ್ನೋದೆಲ್ಲ ಏನಿಲ್ಲ ಕಾನ್ಸೆಪ್ಟ್. ಅಲ್ಲ, ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಹೌಸ್ ವೈಫು ಅಂತ ಭಾಳ ಕೀಳರಿಮೆಯಿಂದ ಹೇಳ್ತಾರೆ ತುಂಬ ಜನ. ಹೌಸ್ ವೈಫ್ ಅನ್ನೋದು ಕೇವಲ ಅಡುಗೆ ಮಾಡಿ ಸಂಸಾರ ನೋಡಿಕೊಂಡು ಇರುವುದೇ ಅವ್ರ ಕೆಲಸ ಅನ್ನುವ ಲೆವೆಲ್ಗೆ. ಅಲ್ಲ, ಹೌಸ್ ವೈಫ್ ಅಂದರೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಹೊರಗಡೆ ಮಾಡ್ಕೊಂಡು ಬಂದಮೇಲೆ ಅವರು ಬೇರೆಯವರು ಮನೆಗೆ ಬಂದ ತಕ್ಷಣ ಆರಾಮಾಗಿರ್ತಾರೆ. ಈ ಹೌಸ್ ವೈಫ್ಗೆ 24/7 ರೆಸ್ಟೇ ಇಲ್ಲ. ಮಲಗಿದ್ರು ಯೋಚನೆ, ಕೂತಿದ್ರು ಯೋಚನೆ, ಕೆಲಸ ಇಲ್ದಿದ್ರು ಯೋಚನೆ ಆ ಥರ. ಅದರಿಂದ ಹೊರಬಂದು ನಾವೇನು ಬೇಕಾದ್ರೂ ಸಾಧನೆ ಮಾಡಬಹುದು. ಅದಕ್ಕೆ ಇದು ಸಾಕ್ಷಿ, ನೀವು ಮಾಡಿರೋ ಪ್ರಾಡಕ್ಟು. ಮೊದಲು ನಾನು ಏನು ಮಾಡಬಾರ್ದು, ಜಸ್ಟ್ ಫಾರಿನ್ ಟ್ರಿಪ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಲೈಫಿನ ಕಳೆದ್ಬಿಡ್ಬೇಕು, ಏನು ಬೇಡ ಅಂದ್ಕೊಂಡಿದ್ದವಳು ಇವತ್ತು ಇದನ್ನು ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಈ ಕೆಲಸ ಒಂದು ರೀತಿಯಲ್ಲಿ ಎಲ್ಲ ಗೃಹಿಣಿಯರಿಗೂ ಒಂದು ರೀತಿಯಲ್ಲಿ ಕಣ್ಣು ಬೆಳಕು, ಮಾರ್ಗದರ್ಶನ ಮಾಡುವಂಥ ಕೆಲಸ ಇದು, ಮಾದರಿ ಇದು. ಅದರ ಜೊತೆಗೆ ನೀವು ಅಡುಗೆ ಮನೆಯಲ್ಲಿ ನೀವು ನಿಮ್ಮ ಮಕ್ಕಳು ಮತ್ತು ನಿಮ್ಮ ಗಂಡನಿಗೆ ಅಥವಾ ಸಂಸಾರಕ್ಕೆ ಆರೋಗ್ಯ, ಆಯುಷ್ಯ ಮತ್ತು ಸಮೃದ್ಧತೆಗೆ ಏನನ್ನು ಮಾಡ್ತಿದ್ರು ಅದೆಲ್ಲವನ್ನು ಒಂದು ಒಗ್ಗೂಡಿಸಿ ಇವತ್ತೊಂದು ಮಿಲೆಟ್ ಅನ್ನುವಂಥ ಒಂದು ಪ್ರಾಡಕ್ಟನ್ನು ತಂದು ನಿಮ್ಮ ಗಂಡನನ್ನು ಉಳಿಸ್ಕೊಂಡ್ರಿ, ಸಮಾಜವನ್ನು ಏನೋ ಒಂದು ಎಲ್ಲ ಅಪೇಕ್ಷಿತರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ. ನೋಡಿ ಸ್ನೇಹಿತರೆ, ನಾನು ಈಗ ಲಡ್ಡು ಮತ್ತು ಕುಕ್ಕೀಸ್ ಮಾಡೋದು ತೋರಿಸಿದ್ನಲ್ಲ, ಅದೇ ರೀತಿ ಮಿನಿಟ್ ಮಾಲ್ಟು ಜಸ್ಟ್ ಮಿನಿಟ್ಗಿಂತ ಕಮ್ಮಿನಲ್ಲಿ ಮಾಡಬಹುದಾದ ಆಹಾರ. ಈಗ ನಾನು ಅದು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಮಿನಿಟ್ ಮಾಲ್ಟ್ ಪೌಡರ್ ಇಟ್ಕೊಂಡಿದ್ದೀನಿ, ಹಾಲು ಇಟ್ಕೊಂಡಿದ್ದೀನಿ, ಹಾಗೆ ಆರ್ಗಾನಿಕ್ ಜಾಗರಿ ಇಟ್ಕೊಂಡಿದ್ದೀನಿ. ಈಗ ಅದು ಮಾಡೋದು ಪ್ರೊಸೆಸ್ಸು ತೋರಿಸ್ತೀನಿ. ನೋಡಿ, ಒನ್ ಸ್ಪೂನ್ ಆಫ್ ಮಿನಿಟ್ ಮಾಲ್ಟ್ ಪೌಡರ್ ಹಾಕ್ಕೊಳ್ಳೋದು. ನಂತರ 1 ಸ್ಪೂನ್ ಆಫ್ ಜಾಗರಿ ಪೌಡರ್ ಹಾಕ್ಕೊಳ್ಳೋದು. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋದು, ಎರಡನ್ನೂ ಬ್ಲೆಂಡ್ ಮಾಡ್ಕೊಳ್ಳೋದು. ನಂತರ ಹಾಲು ಬೆರೆಸೋದು. ನೋಡಿ, ಜಸ್ಟ್ ಮಿನಿಟಲ್ಲಿ ಮಿನಿಟ್ ಮಾಲ್ಟ್ ರೆಡಿ ಟು ಡ್ರಿಂಕ್. ಮಿನಿಟು ಇಲ್ಲ, ಇದು ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲೇ ರೆಡಿ ಆಗುತ್ತೆ. ನೋಡಿ, ರೆಡಿ ಆಯಿತು ಇದು. ನೋಡಿ ಫ್ರೆಂಡ್ಸ್, ಫ್ಯೂ ಸೆಕೆಂಡ್ಸಲ್ಲೇ ರೆಡಿಯಾದ ಮಿನಿಟ್ ಮಾಲ್ಟು ಅತ್ಯಂತ ರುಚಿಕರ ಹಾಗೂ ಸ್ವಾದಿಷ್ಟಭರಿತ, ನ್ಯೂಟ್ರಿಷಿಯಸ್ ಭರಿತ ಆಹಾರ. ಕ್ಷಣ ಮಾತ್ರದಲ್ಲಿ ತಯಾರಿಸಬಹುದಾದ ಈ ಆಹಾರ ಅತ್ಯಂತ ರುಚಿಕರ ಹಾಗೂ ನ್ಯೂಟ್ರಿಷಿಯಸ್ ಭರಿತ ಆಹಾರ. ಇದು ರುಚಿಕರ, ಸ್ವಾದಿಷ್ಟವಲ್ಲದೆ ಪೋಷಕಾಂಶಗಳ ಖಜಾನ ತುಂಬಿರುವ ಆಹಾರ. ಕ್ಷಣ ಮಾತ್ರದಲ್ಲಿ ತಯಾರಿಸುವುದಲ್ಲದೆ ದಿನಬರಿ ಉತ್ಸಾಹ ಮತ್ತು ಎನರ್ಜಿಯಿಂದ ತುಂಬಿರುವ ಈ ಪೇಯ ದಿನವಿಡೀ ನಿಮ್ಮನ್ನು ಉತ್ಸಾಹದಿಂದ, ಆರೋಗ್ಯದಿಂದ ಇಡುವ ಪೇಯ. ಕ್ಷಣ ಮಾತ್ರದಲ್ಲಿ ತಯಾರಿಸಬಹುದಾದ ಆಹಾರ ಮಿನಿಟ್ ಮಾಲ್ಟ್. ನೋಡಿ ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ 1 ಮಿನಿಟಲ್ಲಿ ಉಂಡೆ ಮಾಡೋದು ತೋರಿಸ್ದೆ, 1 ಮಿನಿಟಲ್ಲಿ ಕುಕ್ಕೀಸ್ ಮಾಡೋದು ತೋರಿಸ್ದೆ, 1 ಮಿನಿಟಿಗಿಂತ ಕಮ್ಮಿನಲ್ಲಿ ಮಿನಿಟ್ ಮಾಲ್ಟ್ ಮಾಡೋದು ತೋರಿಸ್ದೆ. ಈಗ ನೆಕ್ಸ್ಟ್ ನಾನು ನಿಮಗೆ
ಕೋಲ್ಡ್ ಮಿಲ್ಕ್ ಶೇಕ್ ವಿತ್ ಮಿನೆಟ್ ಮಾಲ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅದು ಹೇಗೆಂದರೆ 1 ಸ್ಪೂನು ಮಿನೆಟ್ ಮಾಲ್ಟ್ ತೊಗೊಳ್ಳಿ. ನೆಕ್ಸ್ಟು 1 ಸ್ಪೂನು ಜಾಗರಿ ತೊಗೊಳ್ಳಿ, ಆರ್ಗ್ಯಾನಿಕ್ ಜಾಗರಿ ಪೌಡರ್ ತೊಗೊಳ್ಳಿ. ಜಸ್ಟ್ ಇದು ಕೋಲ್ಡ್ ಮಿಲ್ಕನ್ನು ಇದಕ್ಕೆ ಸೇರಿಸಿ. ಜಸ್ಟ್ ಈ ಥರ ಮಿಕ್ಸ್ ಮಾಡಿ. ರೆಡಿ ಟು ಡ್ರಿಂಕ್ ಕೋಲ್ಡ್ ಮಿಲ್ಕ್ ಮಿನೆಟ್ ಮಾಲ್ಟ್. ಜಸ್ಟ್ ರೆಡಿ. ಟೇಸ್ಟಿ ಆ್ಯಂಡ್ ಯಮ್ಮಿ ಮಿನೆಟ್ ಕೋಲ್ಡ್ ಮಾಲ್ಟ್ ಡ್ರಿಂಕ್ ರೆಡಿ ಟು ಡ್ರಿಂಕ್. ಸ್ನೇಹಿತರೆ, ಇದು ಮಿನೆಟ್ ಕೋಲ್ಡ್ ಮಾಲ್ಟ್ ಕುಡಿದ ನಂತರ ಇನ್ನೂ ಹಲವಾರು ವಿಧವಾದ ಆಹಾರಗಳನ್ನು ಈ ಮಿನೆಟ್ ಮಾಲ್ಟ್ ಪೌಡರಿಂದ ಕ್ಷಣ ಮಾತ್ರದಲ್ಲಿ ತಯಾರಿಸಿಕೊಳ್ಳಬಹುದಾದ ಅನೇಕ ಆಹಾರಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.